ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊತೀನಿ. ಈಗ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಉಪ್ಪಿಟ್ಟು ಮಾಡೋದಕ್ಕೆ ನಾನು ತರಕಾರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಮೆಣಸಿನ್ಕಾಯಿ, ಟೊಮ್ಯಾಟೊ, ಒಂದು ಅರ್ಧ ಕ್ಯಾರೆಟು, ಒಂದು ಚಿಕ್ಕದು ಟೊಮೆಟೊ ಕಾಯಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಒಂದು ಅರ್ಧ ನಿಂಬೆಹಣ್ಣು, ಶೇಂಗಾ ಬೀಜ, ಉದ್ದಿನಬೇಳೆ, ಕಡಲೆಬೇಳೆ, ಒಂದು ಗ್ಲಾಸ್ ರವೆ ತೊಗೊಂಡಿದ್ದೀನಿ. ಈಗ ಅದನ್ನು ಹುರ್ಕೋತಾ ಇದ್ದೀನಿ ಒಂದು ಪ್ಯಾನಿಗೆ ಹಾಕ್ಕೊಂಡು. ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ರವೆನ ಫ್ರೈ ಮಾಡಿದ್ರೇ ಉಪ್ಪಿಟ್ಟು ಚೆನ್ನಾಗಿರೋದು, ಹಾಗಾಗಿ ನಾನು ರವೆ ಫ್ರೈ ಮಾಡೇ ಮಾಡ್ತಾಯಿದ್ದೀನಿ. ಈಗ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ನೆಕ್ಸ್ಟ್ ಉದ್ದಿನಬೇಳೆ, ಕಡಲೆಬೇಳೆ, ಶೇಂಗಾ, ಕರಿಬೇವು ಹಾಕಿದ್ದೀನಿ. ಈರುಳ್ಳಿ, ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಈಗ ಕ್ಯಾರೆಟ್ ಸ್ವಲ್ಪ ಬೇಯಬೇಕು. ಆಮೇಲೆ ನಾನು ಟೊಮೆಟೊ ಕಾಯಿ ಹಚ್ಕೊಂಡಿದ್ನಲ್ಲ, ಆ ಟೊಮೆಟೊ ಕಾಯಿ ಹಾಕಿ 1-2 ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ಚಿಕ್ಕ ಸ್ಪೂನ್ ನಾನು ಬಳಸ್ತಾ ಇರೋದು. ನೆಕ್ಸ್ಟ್ ತರಕಾರಿ ಎಲ್ಲ ಸ್ವಲ್ಪ ಬೆಂದಿತ್ತು, ಸೊ ಟೊಮೆಟೊ ಹಾಕಿದ್ದೀನಿ. ಟೊಮೆಟೊ ಹಾಕಿ ಸ್ವಲ್ಪ ತರಕಾರಿ ಎಲ್ಲ ಫ್ರೈ ಆದಮೇಲೆ 2-1/4 ಗ್ಲಾಸ್ ಒಂದು ಗ್ಲಾಸ್ ನಾನು ರವೆ ತೊಗೊಂಡಿದ್ನಲ್ಲ, 2-1/4 ಗ್ಲಾಸ್ ನೀರು ಹಾಕ್ಕೋತಾ ಇದ್ದೀನಿ. ನೀರು ಚೆನ್ನಾಗಿ ಮಳ್ತಾ ಇದೆ. ಈಗ ನಾನು ಹುರಿದಿಟ್ಕೊಂಡಿದ್ನಲ್ಲ ರವೆನ ಹಾಕ್ತಾಯಿದ್ದೀನಿ. ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಫ್ಲೇಮ್ ಮೀಡಿಯಮ್ಮೇ ಇಡಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮೀಡಿಯಮ್ ಫ್ಲೇಮ್ ಇಟ್ಟರೆ ಚೆನ್ನಾಗೇ, ಇಲ್ಲ ಅಂದರೆ ಮೇಲೆಲ್ಲ ಸಿಡಿದ್ಬಿಡುತ್ತೆ ಅದು. ಈಗ ನೋಡ್ಬೋದು ಆಲ್ಮೋಸ್ಟ್ ಉಪ್ಪಿಟ್ಟು ಆಗಿದೆ ಅಂತಲೇ ಹೇಳ್ಬೋದು. ಈಗ ಒಂದು ಅರ್ಧ ನಿಂಬೆಹಣ್ಣು ಇಟ್ಕೊಂಡಿದ್ನಲ್ಲ, ಅದರ ರಸ ತಕ್ಕೊಂಡು ನಾನು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಹುಳಿ, ಉಪ್ಪು, ಖಾರ ಎಲ್ಲ ಚೆನ್ನಾಗಿ ಜಾಸ್ತಿ ಇದ್ರೇ ಚೆನ್ನಾಗಿ ಟೇಸ್ಟ್ ಇರುತ್ತೆ ಉಪ್ಪಿಟ್ಟು. ಹಾಗಾಗಿ ನಾನು ಸ್ವಲ್ಪ ಲೆಮನ್ ಹಾಕ್ಕೋತಾ ಇದ್ದೀನಿ. ಈ ಟೈಮಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕಿತ್ತು, ನನ್ನ ಕಡೆ ಇರಲಿಲ್ಲ, ಹಾಗಾಗಿ ನಾನು ಹಾಕಿಲ್ಲ. ನಾನು ಉಪ್ಪಿಟ್ಟಿನ ಫೈನಲ್ ಲುಕ್ ಈ ಥರ ಇದೆ ನೋಡಿರಿ. ನನ್ನ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಥ್ಯಾಂಕ್ ಯು.